ಎರಡನೇ ದೂರುದಾರ ಆಗಿದ್ದಂತಹ ಜಯಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಜಯಂತ್ ಅವರೇ, ಆರಂಭಿಕ ಹಂತದಲ್ಲಿ ಎರಡನೇ ದೂರುದಾರರಾಗಿದ್ದೀರಿ, ಈಗ ಆರೋಪಿಯಾಗಿ ಬಂದಿದ್ದೀರಿ, ಹೇಳಿ ಸರ್. ಇದೆಲ್ಲ ಹೋರಾಟದಲ್ಲಿ ಇದ್ದದೇ ಅಲ್ವಾ ಸರ್? ಆರೋಪಿನ ಆಗಬೇಕು, ದೂರುದಾರರಾಗಬೇಕು, ಕಾನೂನು ಚೌಕಟ್ಟಲ್ಲಿ ಏನಿದೆ ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಸರ್. ಯಾವಾಗ ವಿಚಾರಣೆ ಕರೆದಿದ್ದಾರೆ ಸರ್? ನಾಳೆಗೆ ಬರ್ತಾ ಇದ್ದೀನಿ ಸರ್. ಈಗ ಈ ಒಂದು ಪ್ರಕರಣದಲ್ಲಿ ಈಗ ಸಾಕಷ್ಟು ವಿಚಾರಗಳು ಬಂದಿದ್ದಂಥದ್ದು. ಈಗ ಇವರು ಯಾರು ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ, ಅವರೇ ಈ ಥರ ಸುಳ್ಳು ಹೇಳಕ್ಕೆ ಹೇಳಿದರು ಅಂತ ಎಲ್ಲ ಹೇಳಿ ಏನು ನಡೀತಾ ಇದೆ ಸರ್? ಸುಳ್ಳು ಹೇಳುವ ಪ್ರಕರಣಕ್ಕೆ ನಾನೇ ದೂರು ದಾಖಲು ಮಾಡ್ತಾ ಇದ್ದೀನಿ. ನಾಳೆ ಅದು ದೂರು ದಾಖಲು ಮಾಡ್ತಾ ಇದ್ದೀವಿ. ಅದು ಯಾರು ನೋಡಿದ್ವಿ, ಯಾರು ಅವ್ರನ್ನ ಕಾರಲ್ಲೇ ಕರ್ಕೊಂಡೋಗಿ ಯಾರು ಹೇಳ್ಸ್ರು ಅಂತ ನಾವು ನೋಡಿದ್ದೀವಿ. ಅದರ ಪ್ರಕಾರ ನಾಳೆ ಅದು ದೂರು ದಾಖಲು ಮಾಡ್ತಾ ಇದ್ದೀನಿ ಸರ್. ಏಪ್ರಿಲ್ 16 ಏಪ್ರಿಲ್ 2024 ಅವರೇ ಮೊದಲನೇ ವಿಡಿಯೋ ಮಾಡಿರೋದು, 2 ಎಪಿಸೋಡ್ ಮಾಡಿದ್ರು. ಆ ನಂತರ ನನಗೆ ಹೇಳಿದ್ರು, ಜಯಂತಣ್ಣ ಈ ಥರ ಒಂದು ಇದೆ, ನಮಗೆ ಮಾತಾಡಿಸೋಣ ಅಂತ. ಆವಾಗ ಮಾತಾಡಿಸ್ಲಿಕ್ಕೆ ಹೋದೆ. ನಾನು ಅವತ್ತು ವೀಡಿಯೋನ ಮಾಡಿಲ್ಲ, ಮಾತಾಡಿಸಿ ಬಂದೆ. ಆ ನಂತರ ಹೇಳಿದೆ, ನಿಮ್ಮ ದಾಖಲೆ ಎಲ್ಲ ಇದನ್ನು ತಂದು ಕೊಡಿ ಅಂತ ಹೇಳಿದೆ. ಇವರು ಬಂದರು, ಉಡುಪಿಗೆ ಬಂದಿದ್ದಾರೆ ದಾಖಲೆ ತಗೊಳ್ಳಿಕ್ಕೆ. ಆ ನಂತರ ಯಾವುದೊಂದೆಲ್ಲ ಫೋಟೋ ತಂದ್ರೆ ನಮಗೇನೋ ಸೆಟ್ ಆಗಿಲ್ಲ. ಆವಾಗ ಬಂದೋಗ ಮಹೇಶನ ಹತ್ರ ಮಾತಾಡಿಸಿ ಅವ್ರು ಬ್ಯಾಂಗ್ಳೂರಿಗೆ ಹೋಗಿರೋದು. ಆ ನಂತರ ಬಿಟ್ಟುಬಿಟ್ಟಿದ್ದೆ ನಾನು, ಇದೇನೋ ಸರಿ ಆಗ್ತಾ ಇಲ್ಲ ಅಂತೇಳಿ. ಆ ನಂತರ ದೂರು ಕೊಡ್ಲಿಕ್ಕೆ ಬಂದಿರೋದು. ಯಾವುದೇ ಇದ್ದರೂ SIT ಅವ್ರು ಇದ್ದಾರಲ್ಲ ಸರ್, ಕಾನೂನು ಚೌಕಟ್ಟು ತನಿಖೆ ಮಾಡ್ಬೋದಲ್ಲ, ಏನೇ ಇರಲಿ. ಸುಜಾತ ಭಟ್ ಮೇಲೆ ದೂರು ಕೊಡ್ತೀರಾ ಹೆಂಗೆ? ಸುಜಾತ ಭಟ್ಟನ್ನು ಕಿಡ್ನಾಪ್ ಮಾಡಿರೋದು ಅವರು, ಮತ್ತೆ ಒಂದು ಏಜ್ ಆದವರು ನನ್ನ ಪ್ರಕಾರವಾಗಿ. ಆವಾಗ ಅದನ್ನು ತನಿಖೆ ಮಾಡಲೇಬೇಕು. ಅದರ ಪ್ರಕಾರ ದೂರು ಕೊಡ್ತಾ ಇದ್ವಿ. ಅದು ನನ್ನ ಹೆಸರನ್ನು ತೆತ್ತಾ ಇದ್ದಾರೆ, ಒಂದು ಜನರಿಗೆ ಗೊಂದಲ ವಾತಾವರಣ ಮೂಡಿಸ್ತಾ ಇದ್ದಾರೆ. ಅದು ಸತ್ಯ ಏನಂತ ಗೊತ್ತಾಗಬೇಕು. ಅದು ಠಾಣೆ ಮುಖಾಂತರ ತನಿಖೆ ಆಗಬೇಕು, ಒಂದೇನ SIT ಮುಖಾಂತರ ಆಗಬೇಕು. SIT ಮುಖಾಂತರ ಮುನ್ನೆಲ್ಲ ಸುದ್ದಿ ಆಗ್ತಾ ಇತ್ತು. ಆಗ ನಾನೇ ಬೆಳ್ತಂಗಳೆ ಧರ್ಮಸ್ಥಳ ಠಾಣೆಗೆ ಹೋಗಿ ಕೇಳಿದೆ, ಸರ್ ಇದೇನಾಗಿದೆ SIT ಅವನ್ನ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಅಲ್ಲ ಕೊಟ್ಟಿದ್ರು ಅಂತ ಹೇಳೋದು. ಆ ನಂತರ ಮಾರನೇ ಇನ್ನೂ ಸುದ್ದಿ ಆಗ್ತಾ ಇತ್ತು, ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇತ್ತು, SIT ಕೊಟ್ಟಿದ್ದಾರೆ. ಅದಕ್ಕೆ ಮುಂಚೆನೇ ಕೊಟ್ಟಿದ್ದಾರೆ, ಅಂದರೆ SIT ಬರುವಾಗಲೇ ಎಲ್ಲ ಪತ್ರವನ್ನು ಪಡ್ಕೊಂಡು ಬಂದಿದ್ದಾರೆ ಸರ್. SIT ಕಾನೂನು ಪ್ರಕಾರ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಸರ್. ಈ ಹೋರಾಟದಲ್ಲಿ ಪ್ರಮುಖವಾದ ಸಾಕ್ಷಿ ಚಿನ್ನಯ್ಯ, ಅವನ್ನೇ ಈಗ ಅರೆಸ್ಟ್ ಮಾಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಒಂದನೇದಾಗಿ ತಮಗೆಲ್ಲರಿಗೂ ಗೊತ್ತಿರ್ಬೋದು ಆ ಸಾಕ್ಷಿದಾರರು ಎಲ್ಲಿದ್ದರು ಏನಂತ. ಅವ ಒಂದನೇದಾಗಿ ನಮಗೆ ಬಂದ ಮಾಹಿತಿ ನನಗೆ SIT ಅವ್ರು ಕೊಟ್ಟಿಲ್ಲ. ನಮ್ಮ ಮಾಧ್ಯಮ ಮುಖಾಂತರ ಬಂದ ಮಾಹಿತಿಯ ಪ್ರಕಾರ ನಾನು ಏನೋ ಹೇಳ್ಬೋದು ಹೊರತು SIT ಅವ್ರು ನನಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ನನಗೆ ಕೊಟ್ಟೂ ಇಲ್ಲ. ತಮಗೇನೋ ಮಾಹಿತಿ ಕೊಟ್ಟಿದ್ದಾರೆ, ನನಗೊಂದು ಸ್ವಲ್ಪ ಕ್ಲಿಯರೆನ್ಸ್ ಕೊಡಬೇಕು. ಯಾವುದಾದ್ರು ಒಂದು ಮಾಹಿತಿ ತಮ್ಮ ಮೀಡಿಯಾ ಮಿತ್ರರೇ ಕೊಟ್ಟಿದ್ದಾರಾ? ಅವರೊಂದು ಪ್ರೆಸ್ ಮೀಟಿಂಗ್ ಕರೆದಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆನಂತರ ಏನಕ್ಕೋಸ್ಕರ ಅರೆಸ್ಟ್ ಆಗಿದೆ, ಅಲ್ಲಿ ಲ್ಯಾಬ್ ರಿಪೋರ್ಟ್ ಬಂತು, ಅದು ಬಂತು, ಇದು ಬಂತು, ಎಲ್ಲ ಮಾಧ್ಯಮ ಬರುತ್ತೆ. ಅದು ಏನಕ್ಕೋಸ್ಕರ ಗೊತ್ತಾಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ.